ಬಿಗ್ ಬಾಸ್ ನಲ್ಲಿ ಹೋದಾಗ ಲವ್ ಮಾಡಿ ಮದುವೆಯಾದಂತ ಈ ಜೋಡಿ ಈಗ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಾರ ನ್ಯಾಯಾಲಯಕ್ಕೆ ಆಗಮಿಸಿ ಕೊನೆಯ ವಿಚಾರಣೆಯಲ್ಲಿ ಒಮ್ಮತದಿಂದ ದೂರವಾಗಿದ್ದಾರೆ. ಗಂಡ ಹೆಂಡ್ರು ಆದ್ಮೇಲೆ ಜಗಳ ಬರ ಸಹಜ. ಉಣ್ಮನಿ ಕಳುವಾಗ ಮಾತಲ್ಲೇ ಸರಿಪಡಿಸ್ಕೋಬೇಕಲ್ವಾ? ಯಾಕೆ ಹೀಗಾಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರ್ಸ್ಕೊಂಡ್ರು ಸುಮಾರು ಒಂದು ಅರ್ಧ ಗಂಟೆ ನಂಗೆ ಬೇರೆ ಆಗೋಗ್ಬಿಟ್ಟು ಇಲ್ಲ, ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ ನಂಗೆ. ನನ್ ಮೇಲೆ ಆಣೆ ಇಟ್ಟು ಆಗ ಚಂದನ್ ಒಂದು ಮಾತು ಹೇಳೋದು, ಹೆಂಗೆ ಬ್ರೋ ಅರೇಂಜ್ ಮ್ಯಾರೇಜು ಅಂದ. ಲವ್ ಮ್ಯಾರೇಜ್ ಆದ್ರೆ ಇದೇ ಇತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೆ ಇದಾಯ್ತೆ ಅಂತ ಹೇಳಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನು ಅಂದ್ರು. ಆಗ ನಾನು ಬಿಡಿಸಿ ಹೇಳದೆ ಚಂದ್ರಿಗೆ, ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದ್ರೆ ಬಹಳಷ್ಟು ಸೌಕರ್ಯಗಳಿರ್ತವೆ. ಲವ್ ಮ್ಯಾರೇಜ್ ಅಂತ ಸುಮ್ಮನೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಯಾವ್ದಾದ್ರು ಹುಡುಗರು ಹೊಂಟೋಯ್ತವೆ, ಅದು ಗೊತ್ತಾಗಕ್ಕಿಲ್ಲ. ಮನೆಯವ್ರು ಹುಡುಕಿ ಪಡ್ಕಿ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಆಮೇಲೆ ನಮ್ಗೆ ಇದಿರ್ತದೆ, ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಆದ್ರೆ ಅಂತ ನಾನು ಹೇಳ್ಕೊಟ್ಟೆ. ಬ್ಯೂಟಿಫುಲ್, ವೆರಿ ಗುಡ್. ಅಣ್ಣ ಏನು ಕಾನೂನ್ಗಿಂತ ಇದು ನಮ್ಮ ಇಚ್ಛಾಶಕ್ತಿ ದೊಡ್ಡದ ಕಾನೂನು ದೊಡ್ಡದ? ಈಗ ಮಿಲನ ಫಿಲಮ್ ಅಲ್ಲಿ ಡೈವರ್ಸೇ ಕೋರ್ಟೇ ಕೊಟ್ರು. ಅಪ್ಪು ಲಾಸ್ಟ್ ನೋಡಕ್ ತಪ್ಕೊಳ್ಳು ಪಾರ್ವತಿನ. ಬೇರೆ ಇಲ್ಲ, ಅವ್ರು ಮಾಡೋದೇ ಇಲ್ಲ ಅಂದ್ರೆ ಈಗ ಹೆಂಗ್ ಗೊತ್ತಾ? ಟೀಚರ್ಸ್ ಹೇಳ್ತಾರೆ ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ನಾನು 100% ತೆಗಿತೀನಿ ಅಂತ. ಸ್ಟೂಡೆಂಟ್ ಅದ್ ಹೆಂಗ್ ತೆಗಿತೀರಾ ನೋಡ್ತೀನಿ ಸರ್, ನಾವು ಬರೀದೇ ಇದ್ರು ಅಂತ ಅನ್ಕೊಂಡ್ರೆ ಟೀಚರ್ಸ್ ಅಲ್ಲಿ ತೆಗಿಯಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.